ಜಾತಿ ಗಣತಿ ವಿಚಾರ ರಾಜ್ಯದಲ್ಲೆಲ್ಲ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಈಗ ಜಾತಿ ಗಣತಿ ತರಬೇತಿ ಕೇಂದ್ರದಲ್ಲಿ ಒಂದು ಎಡವಟ್ಟಾಗಿದೆ. ತರಬೇತಿಗೆ ಬಂದಂತ ಶಿಕ್ಷಕಿಯರು ಪರದಾಡ್ತಾ ಇದ್ದಾರೆ. ಏನು ಗೊತ್ತಾ, ಸರಿಯಾಗಿ ಕೂರೋದಕ್ಕೂ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯ ಇಲ್ಲ. ಎಂತ ಕರ್ಮ ನೋಡಿ. ಜಾತಿ ಗಣತಿ ತರಬೇತಿ ಕೇಂದ್ರದಲ್ಲಿ ಒಂದು ಎಡವಟ್ಟಾಗ್ಬಿಟ್ಟಿದೆ. ಈಗ ತರಬೇತಿಗೆ ಬಂದಂತ ಶಿಕ್ಷಕಿಯರು ಪರದಾಡ್ತಾ ಇದ್ದಾರೆ ಪಾಪ. ತುಮಕೂರು ತರಬೇತಿ ಕೇಂದ್ರದಲ್ಲಿ ಇದೆಂತ ದುಸ್ಥಿತಿ. ಶಿಕ್ಷಕಿಯರಿಗೆ ನೀರಿಲ್ಲದೆ, ಶೌಚಾಲಯ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ. ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೀತಾ ಇರುವಂತಹ ತರಬೇತಿ. ಕಲಾಕ್ಷೇತ್ರದ ಮೆಟ್ಟಿಲು ಪಾರ್ಕಿಂಗ್ ಜಾಗದಲ್ಲಿ ಶಿಕ್ಷಕರು ಕೂತ್ಕೊಂಡಿದ್ದಾರೆ. ಬೆಳಗ್ಗೆ ಮಧ್ಯಾಹ್ನ 2 ಬ್ಯಾಚ್ನಲ್ಲಿ ಜನಗಣತಿ ತರಬೇತಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಕೊಡಬೇಕಾದಂತ ಮೂಲ ಸೌಲಭ್ಯವೂ ಕೂಡ ಇಲ್ಲ. ನೀರಿಲ್ಲುವಂತೆ, ಶೌಚಾಲಯ ಇಲ್ಲುವಂತೆ, ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನೂ ಕೂಡ ಇಲ್ಲುವಂತೆ. ಎಂತ ಪರಿಸ್ಥಿತಿ. ಅಲ್ಲಿ ಮಹಿಳಾ ಶಿಕ್ಷಕಿಯರು ಕೂಡ ಇದ್ದಾರೆ ಪಾಪ. ಅವ್ರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ತರಬೇತಿ ನಡೀತಾ ಇದೆ. ತರಬೇತಿ ಅಂತ ಅಂದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಕೊಡ್ಲೇಬೇಕಾಗುತ್ತೆ. ಆದ್ರೆ ಯಾಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ ಅನ್ನೋದು ಈಗಿರುವಂತ ಪ್ರಶ್ನೆ. ತುಮಕೂರು ತರಬೇತಿ ಕೇಂದ್ರದಲ್ಲಿ ಇದೆಂತ ಸ್ಥಿತಿ ಅಂತ ಪ್ರಶ್ನೆ ಮಾಡುವಂತದ್ದೀಗ. ಮೇಡಮ್, ಎಷ್ಟು ಗಂಟೆಗೆ ಬಂದಿದ್ದು ನೀವು ಇಲ್ಲಿಗೆ? 10:30ಗೆ ಬಂದೀಗ 12 ಗಂಟೆ ಆಗ್ತಾ ಬಂತು, ಇನ್ನೂ ಒಳಗಡೆ ಹೋಗಿಲ್ಲ. ಏನಕ್ಕೆ? ಎಷ್ಟು ಅವರ್ ಇತ್ತು ನಿಮಗೆ ಟ್ರೈನಿಂಗು? ಲೈಕ್ ಜಾಗ ಇಲ್ಲ ಅಂತ ಅಲ್ಲ ಆಚೆ ಕೂತಿರೋದಾ? ಸರ್ಕಾರಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರ, ಸರ್ಕಾರಿ ಆಂಗ್ಲ ಮಾಧ್ಯಮ, ಸರ್ಕಾರಿ ಗಮನಿಸ್ತಾ ಇದ್ದೀವಿ. ಜಾತಿ ಗಣತಿ ತರಬೇತಿ ಕೇಂದ್ರದಲ್ಲಿ ಆಗಿರುವಂತಹ ಎಡವಟ್ಟಿದು. ಅಷ್ಟೊಂದು ಜನ ಇದ್ದಾರೆ ನೋಡಿ, ಇಲ್ಲಿ ಗಮನಿಸಬಹುದು. ಅಷ್ಟೊಂದು ಜನ ಇದ್ದಾರೆ. ಆ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಏನಿದೆಯಲ್ಲ ತುಮಕೂರಲ್ಲಿ, ಅಲ್ಲೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಎಷ್ಟೋ ಜನ. ಕಲಾಕ್ಷೇತ್ರದಲ್ಲಿ ಸರಿಯಾದಂತ ಒಂದು ವ್ಯವಸ್ಥೆ, ಕುಡಿಯ ನೀರು, ಈ ಶೌಚಾಲಯ, ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ, ಇದೆಲ್ಲ ಮಾಡಿಕೊಟ್ಟು ಬಿಟ್ರೆ ಏನೂ ಸಮಸ್ಯೆ ಆಗಲ್ಲ. ಜಾತಿ ಗಣತಿಗೆ ಈ ಶಿಕ್ಷಕರನ್ನ ಬಳಸ್ಕೊಳ್ತಾರೆ ಗಣತಿ ಮಾಡೋದಕ್ಕೆ. ಆದರೆ ತರಬೇತಿ ಕೊಡುವಂತಹ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ನಿಜಕ್ಕೂ ಒಂಥರ ಅಸಹ್ಯ ಅಪ್ಪ ಇದು. ಶಿಕ್ಷಕರೆಲ್ಲ ಪಾಪ ಬಂದಿರ್ತಾರೆ, ಅವರಿಗೆ ಅವರದೇ ಆದಂಥ ಒಂದು ಗೌರವ ಇರುತ್ತೆ. ಕನಿಷ್ಠವಾಗಿ ಒಂದು ಮೂಲಭೂತ ಸೌಕರ್ಯನೂ ಇಲ್ಲ ಅಂತ ಅಂದ್ರೆ ಅವರಿರೋ ಜಾಗದಲ್ಲಿ ನಿಜಕ್ಕೂ ಆಶ್ಚರ್ಯ ಆಗೋಗ್ಬಿಡುತ್ತೆ. ಅಲ್ಲಿ ನೋಡಿ, ಹೆಚ್ಚಾಗಿ ಶಿಕ್ಷಕಿಯರೇ ಕಾಣಿಸ್ತಾ ಇದ್ದಾರೆ ಪಾಪ. ಅವರಿಗೆಲ್ಲ ಎಷ್ಟು ಸಮಸ್ಯೆ ಆಗುತ್ತೆ. ಸರ್ಕಾರಿ ಆಂಗ್ಲ ಮಾಧ್ಯಮ, ಸರ್ಕಾರಿ ಸೊ ನಾನು ಡೀಟೇಲ್ಸ್ ಎಲ್ಲ ಹೇಳಕ್ ಹೋಗಲ್ಲ. ಓಕೆ, ಸೊ